राज्यात दारू विक्री बंदी लागू करावी अशी मागणी करत दारू बंदी आंदोलन कर्नाटक या संघटनेच्या महिला पदाधिकाऱ्यांनी गुरुवारी आंदोलन करून जिल्हाधिकाऱ्यांना निवेदन दिले। हरियाणा, महाराष्ट्र आणि इतर काही राज्यांमध्ये महिला ग्रामसभांच्या निर्णयानुसार दारू विक्री पूर्णपणे बंद करण्यात आली आहे। त्याचप्रमाणे कर्नाटकातही दारू विक्रीवर बंदी आणावी अशी महिलांची मागणी होती। कायद्यानुसार राज्य सरकारने कोणत्याही दारूच्या दुकानाच्या परवानगीसाठी किंवा रद्द करण्यासाठी महिला ग्रामसभेची संमती घेण्याची तरतूद केली होती। मात्र 2016 साली सरकारने हा कायदा रद्द केला असल्याचा महिलांचा आरोप आहे। ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕೆ ಒಂದು ಮಹಿಳಾ ಗ್ರಾಮ ಸಭೆಗೆ ಪ್ರಾಧಿಕಾರ ಕೊಡಬೇಕು, ಮತ್ತೊಂದು ಮದ್ಯ ಮಾರಾಟ ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕು ಅಂತ ಹೇಳಿ ಈಗ 10 ವರ್ಷ ಆದ ನಾವು ಮನವಿಗಳು ಕೊಟ್ಕೊತ ಬಂದೇವಿ, ಹೋರಾಟ ಮಾಡ್ಕೊತ ಬಂದೇವಿ, ಬೆಂಗಳೂರು ಮಠ ಪಾದಯಾತ್ರೆ ಕೂಡ ಹೋಗಿದ್ದೀವಿ। ಆದ್ರೂ ಕೂಡ ಅಕ್ರಮ ಮದ್ಯ ಮಾರಾಟ ನಿಲ್ತಾ ಇಲ್ರಿ। ಕಿರಾಣಿ ಶಾಪ, ಸ್ಟೇಷನರಿ, ಬೀದಿಗಳಲ್ಲಿ, ಗುಡಿಸಲುಗಳಲ್ಲಿ, ಹಿಂಗ್ ರೋಡ್ ಅಲ್ಲಿ ಸಿಕ್ಕಲ್ಲೇನೆ ಮದ್ಯ ಮಾರಾಟನ ಮಾಡ್ತಾ ಇದ್ದಾರೆ। ಇದರಿಂದ ನಮ್ಮ ಕುಟುಂಬದ ಪರಿಸ್ಥಿತಿ ಬಗ್ಗೆಟ್ಟಿದ್ದಾರೆ। ಮನೆಗೆ ದಿಕ್ಕನೇ ಇಲ್ಲದಂತ ಆಗೋ ಪರಿಸ್ಥಿತಿ ಬಂದಿದೆ। ಗಂಡು ಮಕ್ಕಳು ದಿಕ್ಕನೇ ಇಲ್ಲದಂತ ಆಗಿದೆ। 25 ರಿಂದ 30, 40 ವರ್ಷದ ಮಕ್ಕಳನ್ನ ನಾವು ನೋಡೋ ಹಂಗಿಲ್ಲ ಆಗೈತ್ರಿ ಮನೆಯಲ್ಲಿ। ಅದಕ್ಕೋಸ್ಕರ ಸರ್ಕಾರಕ್ಕೆ ನಾವು ಇವತ್ತು ಕೇಳ್ಕೊದ್ರೆ ಅಕ್ರಮ ಮದ್ಯ ಮಾರಾಟ ನಿಲ್ಲೇಬೇಕು। ಹೆಣ್ಮಕ್ಳು ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ। ಅವು ಹೊಡೆಯೋದು ಬಡಿಯೋದು ಇದ್ದಿದ್ದು ಮನೆ ಒಳಗೆ ಏನ್ ಇದ್ದಿದ್ದು ಸಕಾಟ್ ತಿನ್ಲಿಕ್ಕೆ ಇದ್ದು ತಗೊಂಡ್ ಹೋಗ್ತಾರೆ। ಈ ಎಲ್ಲಾ ಹಳ್ಳಿಗಳಲ್ಲಿ ನಮ್ಮ ಕಡೆ ಹಳ್ಳಿಗಳೆಲ್ಲ ನಡೆದೈತೆ। ಒಂದ್ ಹಳ್ಳಿಯಲ್ಲಿ ಒಂದ್ ತಾಲೂಕದಲ್ಲಿ ಒಂದ್ ಜಿಲ್ಲೆ ಅಂತ ಇಲ್ರಿ। ನಾವು ಬೆಳಗಾವಿ ಜಿಲ್ಲಾ, ಹುಕ್ಕೇರಿ ಜಿಲ್ಲಾ, ಖಾನಾಪುರ ಜಿಲ್ಲಾ, ಎಲ್ಲಾ ಜಿಲ್ಲಾ ತಾಲೂಕುಗಳಲ್ಲಿ ಅದಾವ। ಹೋರಾಟಗಳು ಮಾಡ್ಕೊತ ಬಂದ್ರು ಏನೂ ಆಗಿಲ್ರಿ ಸರ್। ಪಂಚಾಯತಿಯಾಗ ಹೋಗಿ ತಿಳಿಸಿದ್ರು, ನೋಟಿಸ್ ಕಳಿಸಿದ್ರು, ಯಾರು ವಿಚಾರ ಮಾಡಿಲ್ರಿ। ಅದಕ್ಕೋಸ್ಕರ ಈಗ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ವಿ ಹೋರಾಟಗಳು ನಮ್ ಕಡೆ ಅಲ್ಲಿ ನಡೀತಿದ್ರು। ಅಲ್ಲಿ ಮನಿ ಒಳಗನ ಮಾಡ್ತಾರೆ, ಮನಿ ಒಳಗನ ಮಾರಾತಾರೆ। ಯಾರು ಹೇಳಿದ್ರು ಯಾರು ಕೇಳಂಗಿಲ್ರಿ। ಪಾನ್ ಶಾಪ, ಮನಿ ಒಳಗ ಬಿಡಿ ಅಂಗಡಿಗಳ, ಹಿಂಗ ಎಲ್ಲಾ ಕಡೆನೂ ಮದ್ಯ ಮಾರಾಟಗಳು ಮಾಡ್ತಾರೆ। ಇದು ನಿಲ್ಬೇಕಂತ ಹೇಳಿ ಸರ್ಕಾರ ಕೇಳ್ತೇವೆ। ಅನಿತಾ ಬೆಳಗಾವ್ಕರ್ ಆಂದೋಲನ ಕರ್ನಾಟಕ ಅಂತೇಳಿ ನಾವು ಸುಮಾರು 2015 ರಿಂದ ಹೋರಾಟ ಮಾಡ್ತಾ ಬಂದಿವಿ ಸರ್। ಇಡೀ ಕರ್ನಾಟಕದಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಮೊದಲೇನಿತ್ತಂದ್ರ ಲೈಸೆನ್ಸ್ ಕೊಟ್ಟಂತ ಬಾರ್ಗಳೇನಿದ್ದು, ರೆಸ್ಟೋರೆಂಟ್ಗಳೇನಿದ್ದು ಅಲ್ಲಿ ಮಾತ್ರ ಮಾರಾಟನ ಆಗ್ತಿದ್ವು ಸರ್। ಆದ್ರೆ ಇತ್ತಿತ್ತಾಗ್ಲಿ ನಾವು ನೋಡ್ತಿರುವಂಗ ಪ್ರತಿ ಹಳ್ಳಿ ಒಳಗ ಮನಿ ಒಳಗ ಕಿರಾಣಿ ಅಂಗಡಿ, ಈ ಪಾನ್ಪಟ್ಟಿ ಅಂಗಡಿ ಅಂತ ನಾವ್ ಏನ್ ಹೇಳ್ತೀವಿ, ಈ ಅಂಗಡಿ ಒಳಗ ಕೂಡ ಇವತ್ತಿಟ್ಟು ಮಾರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ। ಒಂದು ಏನಂತಂದ್ರ ಸಣ್ಣ ಸಣ್ಣ ಮಕ್ಕಳು ಕೂಡ ಇವತ್ತ ಮದ್ಯದ ವ್ಯಸನಕ್ಕೆ ಹೊಣೆಗಾರ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಒಂದೇದು। ಎರಡನೇದು, ಕುಡಿಯೋದ್ರಿಂದ ಏನ್ ತ್ರಾಸ ಆಗಕತ್ತೈತಿ ಅಂತಂದ್ರ ಹೆಣ್ಮಕ್ಳು ಅವ್ರ ಅಡಿಗೆ ಮಾಡಿ ಕೂಲಿ ನಾಲಿ ಮಾಡಿ ಬಂದು ಮಾಡಿದ್ರು ಕೂಡ ಅವ್ರು ಸರಿಯಾಗಿ ಅವ್ರ ಹೊಟ್ಟೆಯನ್ನು ತುಂಬುವಂತ ಪರಿಸ್ಥಿತಿ ಇವತ್ತಿಲ್ಲ। ಯಾಕಂದ್ರೆ ಮಾಡಿದನು ಕೂಡ ಕೆಡಿ ಬಿಡುವಂತ ಪರಿಸ್ಥಿತಿ ಒಳಗಿದೆ ಸರ್। ಇದು ಒಂದೇದು। ಎರಡನೇದು, ಮಕ್ಕಳ ಶಿಕ್ಷಣಕ್ಕೂ ಕೂಡ ಇವತ್ತಿಗೆ ಕೊರತೆ ಆಗ್ತಾ ಇರೋದು ಏನಂತಂದ್ರ ಕುಡಿದು ಬಂದಂತಂದ್ರ ತಂದಿ ಅಥವಾ ಮನಿ ಗಂಡ್ಮಗ ಕುಡಿದು ಬಂದಂತಂದ್ರ ಅವ ನೆಮ್ಮದಿಯಾಗಿ ಇರೋದಕ್ಕ ಕೊಡುದಿಲ್ಲ, ಮಕ್ಕಳಿಗೂ ಕೊಡುದಿಲ್ಲ, ಹೆಣ್ಮಕ್ಳಿಗೂ ಕೊಡಂಗಿಲ್ಲ। ಇದು ಎರಡನೇದ್ರಿ। ಆಮೇಲೆ ಆ ಮಕ್ಕಳ ಶಿಕ್ಷಣ ಕೂಡ ಇವತ್ತು ಕುಂಠಿತಾಗೋದಕ್ಕ ಸಾಧ್ಯ ಆಗೈತೆ ಸರ್। ಇದು ತಡಿಬೇಕಂತಂದ್ರ ಕರ್ನಾಟಕ ಸರ್ಕಾರ ಇದನ್ನ ಎಚ್ಚರಿಸಿಕೊಂಡ ಈ ಅಕ್ರಮ ಮದ್ಯ ಮಾರಾಟವನ್ನ ತಡಿಬೇಕನ್ನುವಂಥದ್ದು ನಮ್ಮದು ಮುಖ್ಯವಾಗಿ ಬೇಡಿಕೆ ಇರೋದು ಸರ್ ಒಂದು। ಎರಡನೇ ಪ್ರಶ್ನೆ ನಮ್ಮದು ಏನಂತಂದ್ರ ಮಹಿಳೆಯರು ಗ್ರಾಮ ಸಭೆಗಳಲ್ಲಿ ಮಹಿಳೆಯರು ಚರ್ಚೆ ಮಾಡಿ ಅದು ಮದ್ಯ ನಿಷೇಧ ಆಗಬೇಕಂತ ಅಲ್ಲಿ ಟರಾವ್ ಆಗಿದ್ರ ಅದಕ್ಕ ಆ ಟರಾವ್ ಮಾಡೋದಕ್ಕೆ ಪರಿಮಾಧಿಕಾರ ಕೊಡಬೇಕನ್ನುವಂಥದ್ದು ನಮ್ಮದು ಎರಡನೇ ಬೇಡಿಕೆ ಇರೋದು ಸರ್। ಆ ಮದ್ಯ ನಿಷೇಧಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ವಿಷಯದ ಮೇಲೆ ನಾವು ಇವತ್ತಿಲ್ಲಿ ಬಂದು ಹೋರಾಟ ಮಾಡ್ತಕ್ಕಂಥದ್ದು। ಇನ್ನೊಂದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸಮಸ್ಯೆಗಳನ್ನ ಇಟ್ಕೊಂಡು ಬಂದೀವಿ ಸರ್। ಉದ್ಯೋಗ ಖಾತ್ರಿ ಸಮಸ್ಯೆ ಏನಂತಂದ್ರ 6 ನಂಬರ್ ಕಾನೂನು ಪ್ರಕಾರ ಕೊಡಬೇಕು, ಅವ್ರು 15 ದಿವಸದೊಳಗಾಗಿ ಕೆಲಸ ಕೊಡಬೇಕಂತ ಇರೋದು। ಅವ್ರು 15 ದಿವಸದ ಒಳಗೆ ಅವ್ರು ಕೆಲಸ ಕೊಡ್ತಾರ ಸರ್। 1 ವಾರ ಕೊಡ್ತಾರ, 2ನೇ ವಾರ ಕೆಲಸ ಬಂದ್ ಮಾಡಿಬಿಡ್ತಾರ। ಕಾರಣ ಏನಂತ ಕೇಳಿದ್ರ ಕೆಲಸ ಕೊಡೋದಕ್ಕೆ ಕೆಲಸ ಇಲ್ಲ ಅಥವಾ ರೊಕ್ಕ ಇಲ್ಲ, ತಡೀರಿ ಅಲ್ಲಿ ನಾವು ಬೋರ್ಡ್ ಹಚ್ಚಿಲ್ಲ, NMMS ಮಾಡಿಲ್ಲ, ಜಿಯೋ ಟ್ಯಾಗ್ ಮಾಡಿಲ್ಲ, ವರ್ಕ್ ಅಪ್ರೂವಲ್ ಇಲ್ಲ, 12 ತರ ಕಾರಣ ಕೊಡ್ತಾರ ಸರ್। ಇದ್ರೊಳಗೆ ಮುಖ್ಯವಾಗಿ ಅವರು ನಮಗೆ ಉತ್ತರ ಹೇಳೋದು ಏನಂತಂದ್ರ ಪಶ್ಚಿಮ ಭಾಗ ಇರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಕೆಲಸ ಕೊಡೋದಕ್ಕೆ ನಮಗೆ ಕೆಲಸನೇ ಇಲ್ಲ, ಫಾರೆಸ್ಟ್ನವ್ರು ಕೊಟ್ರೆ ನಿಮಗೆ ಕೆಲಸ ಕೊಡ್ತೀವಿ ಅನ್ನೋಂತ ಮಾತನ್ನ ಬಹಳ ಒತ್ತಿ ಹೇಳ್ತಾರೆ ಸರ್। ಇದನ್ನ ಸಂಬಂಧಪಟ್ಟಂತ ತಾಲೂಕಾ PDOಗಳು, ತಾಲೂಕಾಧಿಕಾರಿ AD ಅಂತ ಅದಾರ, ಆ AD ಅವರಿಗೆ ಮತ್ತವರು ಇಒ ಅವ್ರ ಗಮನಕ್ಕೂ ಕೂಡ ನಾವು ಬಹಳ ಸಲ ಇದನ್ನ ತಗೊಂಡು ಬಂದಿವಿ। ತಗೊಂಡು ಬಂದ್ರು ಕೂಡ ಅಲ್ಲಿ ಏನು ಕೆಲಸ ಆಗದೆ ಇರೋದ್ರಿಂದ
ನಾವು ಸಿಇಒ ಸಾಹೇಬ್ರಿಗೆ ಇದ ವರ್ಷ ಏಪ್ರಿಲ್ ನಿಂತ್ರ ಸುಮಾರು ವೇಳೆ ಸಿಇಒ ಸಾಹೇಬ್ರನ್ನ ಭೇಟಿ ಮಾಡಿ ಮನವಿ ಮಾಡ್ಕೊಂಡೇವಿ. ಅವರು ಒಂದಿಷ್ಟು ವ್ಯವಸ್ಥೆಯನ್ನು ಮಾಡ್ಯಾರ. ಆದ್ರೆ ಪ್ರತಿ ಸಲ ಕಾನೂನು ಇದ್ರೂ ಕೂಡ ನಾವು ಪ್ರತಿ ಸಲ ಬಂದ್ ನಾವು ಬರೀ ಅಧಿಕಾರಿಗಳನ್ನ ತರಾಟೆಗೆ ಎತ್ತಬೇಕು, ನಾವು ಪ್ರಶ್ನೆ ಕೇಳಬೇಕು. ಯಾಕೆ ಹಂಗಾರ ಕಾನೂನು ಯಾಕೆ ಬೇಕು? ನಾವು ಇಷ್ಟೆಲ್ಲ ಮಾಡ್ಬೇಕಾದ್ರ ಕಾನೂನು ಪ್ರಕಾರ ಇವ್ರು ನಡೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕೆ ಇದನ್ನ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಸರ್. ಈ ಉದ್ಯೋಗ ಖಾತ್ರಿ ಒಳಗಾಗ್ತಕ್ಕಂತ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಿ ಪ್ರತಿಯೊಬ್ಬರಿಗೂ ಕೆಲಸ ಸಿಗುವಂತ ಮಾಡ್ಬೇಕಾಗಿದ್ದು ಅವ್ರ ಕೆಲಸ ಅಂತ ಹೇಳಿ ನಾವು ತಿಳ್ಕೊಂಡು ಇವತ್ತು ಅದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ನಾವು ಇವತ್ತು ಈ ಹೋರಾಟಕ್ಕೆ ಬಂದಿದ್ದೀವಿ ಸರ್. ಎಲ್ಲಪ್ಪ ಅಂತೇಳಿ ಸರ್, ಕೋಲ್ಕರ್. यावेळी अशोक, महादेवी, वनिता, लक्ष्मी, रूपा, सुवर्णा, सागरिका आदी महिला कार्यकर्त्या प्रसंगी उपस्थित होत्या. विनोद कोलकार, KMM मराठी, बेळगाव.